ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ, ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಎಲ್ಲ ವಿಚಾರಗಳನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡ್ತೀನಿ. ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲಿ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರ ಏನೋ ಮಾಡಿ ಬಂದಿದೆ, ಅದನ್ನು ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ, ಭಯನೂ ಆಗ್ತದೆ. ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನು ನಡೆಸಬೇಕಾಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನು ಮಾಡಿರಬೇಕು. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನ ಮತ್ತು ತಮ್ಮನ್ನು ಕೂಡ ನಾನು ಕೇಳೋದಿಷ್ಟೇ. ನೀವು ರಾಜಕೀಯವಾಗಿ ಯಾವ ತರ ತಗೋತಿರೋ ಗೊತ್ತಿಲ್ಲ, ಇದು ರಾಜಕೀಯ ಹೇಳಿಕೆ ಆಗಬಾರ್ದು. ಎಲ್ಲ ಪಕ್ಷದಲ್ಲೂ ಎಲ್ಲ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು, ಚಿಂತನೆಗಳು ಶುರು ಆಯಿತು ಅಂತ ಅಂದರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮಗಳ ಕೆಲಸನೂ ಕೂಡ, ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಸರ್, ಇಂಥ ಕ್ರಿಮಿನಲ್ ವ್ಯಕ್ತಿಗಳನ್ನ ಎಲ್ಲೋ ಕಡೆ ಕಾಂಗ್ರೆಸ್ ಬೆಳೆಸಿ ತಪ್ಪು ಮಾಡ್ತಾ ಅಂತ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ಸು, JDS, BJP ಅಂತೇಳಿ ಇದೊಂದು ಅಸಹ್ಯಕರವಾದಂಥ ಒಂದು ಯಾವ ರೀತಿ ಪದ ಬಳಸಬೇಕು ಅಂತಲೂ ಕೂಡ ನನಗೆ ಅರ್ಥ ಆಯ್ತು. ರಾಜಕಾರಣ ಮಾಡಬೇಕಾ ಬಿಡಬೇಕಾ, ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತಲೂ ಕೂಡ ಚಿಂತನೆ ಬರುತ್ತೆ. ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗ್ಬೇಕು, ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೆ ವಿರೋಧಿಗಳನ್ನ ಎದುರಿಸೋಣ. ಆದರೆ ಈ ಥರ ಚಿಂತನೆಗಳನ್ನು ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಇದು ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಾಹಿತಿ ಇಲ್ಲ. ರಾತ್ರಿ 10-11 ಗಂಟೆನಲ್ಲಿ ನಾನು TV ನೋಡ್ತಾ ಇದ್ದಾಗ ದೂರು ದಾಖಲಾಗಿದೆ ಅಂತ ಹೇಳಿ TV-ನಲ್ಲಿ ವರದಿ ಬರ್ತಾ ಇದೆ. ಅದನ್ನು ಇವತ್ತು ನಾನು ವಿಚಾರ ತಿಳಿತೀನಿ, ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ. ಕೇಳ್ಬಿಟ್ಟು ಆಮೇಲೆ ಇಂಥ ಕ್ರಿಮಿನಲ್ ವ್ಯಕ್ತಿಗಳು ಸರ್ ತಮ್ಮ ಸ್ನೇಹಿತರಾಗಿದ್ರು ಅನ್ನೋದನ್ನ ಪಶ್ಚಾತ್ತಾಪ ಇದೆ ಅಂತ ಸರ್. ನಾನು ಯಾವತ್ತೂ ಕೂಡ ಒಳ್ಳೆಯದನ್ನ ಬಯಸೋನು, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋನಿಲ್ಲ. ಆದರೆ ಯಾರಿಗೂ ಎದುರ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ನಾವಿಲ್ಲ. ಎಂಥದ್ದೇ ಸಂದರ್ಭ ಬಂದು ಯಾರಿಗೂ ಎದುರ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಆದರೆ ಇದು ನಾವು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ. ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ನಾವು ಅನ್ನೋದು ಕೂಡ ಏನು ನನಗೆ ಅರ್ಥ ಆಯ್ತಾ ಇಲ್ಲ. ಏನು ಒಳಮರ್ಮಗಳು ಏನಿದೆ, ಏನು ಹಿನ್ನೆಲೆ, ನಾನು ಕೂಡ ಇದನ್ನ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ನಾನೇನಾದ್ರೂ ಕೆಟ್ಟದ್ದನ್ನ ಆ ವ್ಯಕ್ತಿ ಬಯಸಿದ್ರೆ ಏನಾರ ಚಿಂತನೆ ಮಾಡಲಿ. ನಾವು ಯಾವತ್ತೂ ಅವ್ರಿಗೆ, ನನ್ನ ಜೊತೆಲಿರೋವರೆಗೂ ಕೂಡ ನಾನು ಯಾವತ್ತೂ ಕೆಟ್ಟದ್ದನ್ನು ಬಯಸ್ತವನಲ್ಲ, ಒಳ್ಳೆಯದನ್ನ ಬಯಸ್ತವನು. ಒಳ್ಳೆ ದಾರಿನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹನ ಕೊಡ್ತಿದ್ದ. ಅಷ್ಟು ಬಿಟ್ಟರೆ ಉಳಿದಂಥ ವಿಚಾರಗಳೇನು ನಾನು ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ. ಏನಪ್ಪ ಸುಖೇಶ್, ನಿಮ್ದೇನಾರ ಇದೆ? ಬಿಜೆಪಿ ನಾಯಕರು ಕೇಳಿದಲ್ಲ ಸರ್, ಒಕ್ಕಲಿಗ ನಾಯಕರು ಮಾತಾಡಿ ಇದು ಕೇವಲ ರಾಜಕೀಯ ದ್ವೇಷಕ್ಕೋಸ್ಕರ ಮಾತ್ರ ಮುದ್ರತ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಮಾತನ್ನ ಅಶೋಕ್ ಹೇಳ್ತಾರೆ ಸರ್. ಸಿಟಿ ಅವ್ರಿಗೂ ಗೊತ್ತು ಇದು ಮಾತಾಡಿರೋದು ಅವರೇ, ಅವ್ರ ವಾಯ್ಸೇ ಅಂತ ಹೇಳ್ಬಿಟ್ಟು ಕೇವಲ ಕಾಂಗ್ರೆಸ್ ಮೇಲೆ ಗೂಬೆ ಕುಟ್ಟಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಹೇಳ್ತಾರೆ.
ಅಶೋಕ್ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರ ಸ್ನೇಹಿತರುಗಳನ್ನ ಕೇಳೋದು ಹೇಳಿ. ಅವರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮುಚ್ಕೋತಾ ಇದ್ರು. ಇವತ್ತು ಸಮಾಜ ಎಲ್ಲವನ್ನು ಕೂಡ, ಒಕ್ಕಲಿಗ ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಯಾರು ಕೂಡ ಅವರಿಗೆ ಪುಕ್ಸಟ್ಟೆ ಇಲ್ಲ. ಅವ್ರ ಋಣ ಆದ್ಮೇಲೆ ಏನು ಒಕ್ಕಲಿಗರಿಲ್ಲ, ಒಕ್ಕಲಿಗರ ಋಣದ ಮೇಲೆ ಅವರಿದ್ದಾರೆ. ಜಾತಿ ಮೇಲೆ ಮಾತಾಡಬಾರ್ದಾಗಿತ್ತು, ನೀವು ಕೇಳ್ತಾ ಇದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ.